ಬ್ರಿಟಿಷ್ ಸಾಮ್ರಾಜ್ಞೆಯ ಪರವಾಗಿ ಆಡಳಿತವನ್ನು ಮಾಡ್ತಾರೆ. ಅವರುಗಳಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ಆರಂಭದಲ್ಲಿ ಏನಪ್ಪ ಅಂದ್ರೆ 1876ರಿಂದ 1880ರವರೆಗೆ ಭಾರತದಲ್ಲಿ ವೈಸ್ರಾಯ್ ಆಗಿ ಕಾರ್ಯನಿರ್ವಹಿಸಿದಂತಹ ಲಾರ್ಡ್ ಲಿಟ್ಟನ್. ಲಾರ್ಡ್ ಲಿಟ್ಟನ್ ಎಂದ ಕೂಡಲೇ ತಮ್ಮ ಒಂದು ಗಮನಕ್ಕೆ ಬಹಳಷ್ಟು ಅಂಶಗಳು ನೆನಪಿಗೆ ಬರ್ತವೆ. ನಾವು ಲಾರ್ಡ್ ವಿಲಿಯಂ ಬೆಂಟಿಂಗ್ ನೆನಪು ಮಾಡ್ಕೊಂಡು ಕೂಡಲೇ ಭಾರತದ ಸಾಮಾಜಿಕ ಸುಧಾರಣೆಗಳ ಬಗ್ಗೆ ಆತ ತಂದಿರತಕ್ಕಂಥ ಹಲವಾರು ಕ್ರಮಗಳು ನಮ್ಮ ಸ್ಮರಣೆಗೆ ಬರ್ತವೆ. ಅದೇ ರೀತಿ ಲಾರ್ಡ್ ಲಿಟ್ಟನ್ ಎಂದು ಕೂಡಲೇ ಭಾರತದಲ್ಲಿ ಆತ ತೆಗೆದುಕೊಂಡು ಬಂದಿರತಕ್ಕಂಥ ಪ್ರತಿಗಾಮಿ ನೀತಿಗಳು. ಪ್ರತಿಗಾಮಿ ಅಂತಂದಪ್ಪ ಅಂದ್ರೆ ಭಾರತೀಯರಿಗೆ ವಿರುದ್ಧವಾಗಿರ್ತಕ್ಕಂಥ ಮತ್ತು ಬ್ರಿಟನ್ನಿಗೆ ಅನುಕೂಲಕರವಾಗಿರ್ತಕ್ಕಂಥ ನೀತಿಗಳನ್ನ ಆತ ಭಾರತದಲ್ಲಿ ಜಾರಿಗೆ ತೆಗೆದುಕೊಂಡು ಬರ್ತಾನೆ. ಹಾಗಾದ್ರೆ 1876ರಿಂದ 80ರವರೆಗೆ ಲಾರ್ಡ್ ಲಿಟ್ಟನ್ನ ಆಡಳಿತ ಯಾವ ರೀತಿ ಇತ್ತು, ಆತ ಭಾರತದಲ್ಲಿ ಯಾವ ಯಾವ ಕ್ರಮಗಳನ್ನ ಜಾರಿಗೆ ತೆಗೆದುಕೊಂಡು ಬಂದ, ಆತನ ಆಡಳಿತ ನೀತಿ ಯಾವ ರೀತಿ ಆಗಿತ್ತು ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಭಾರತವನ್ನು ಆಳಿರ್ತಕ್ಕಂಥ ಬ್ರಿಟಿಷ್ ವೈಸ್ರಾಯ್ಗಳಲ್ಲೇ ಅತ್ಯಂತ ಪ್ರತಿಗಾಮಿಯಾಗಿರ್ತಕ್ಕಂಥ ವೈಸ್ರಾಯ್ ಏನಪ್ಪ ಅಂದ್ರೆ ಲಾರ್ಡ್ ಲಿಟ್ಟನ್. ಅಂದ್ರೆ ಬ್ರಿಟಿಷರನ್ನ ಓಲೈಸಲಿಕ್ಕೆ ಬ್ರಿಟಿಷರ ಪರವಾಗಿರ್ತಕ್ಕಂಥ ನೀತಿಗಳನ್ನ ಭಾರತದಲ್ಲಿ ಜಾರಿಗೆ ತೆಗೆದುಕೊಂಡು ಬಂದಿರತಕ್ಕಂಥ ವೈಸ್ರಾಯ್ ಲಾರ್ಡ್ ಲಿಟ್ಟನ್. ಭಾರತೀಯರಿಗೆ ವಿರುದ್ಧವಾಗಿರ್ತಕ್ಕಂಥ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡುವಂತಹ ಹಲವಾರು ನೀತಿಗಳನ್ನ ಈತ ಜಾರಿಗೆ ತೆಗೆದುಕೊಂಡು ಬರ್ತಾನೆ. ಲಾರ್ಡ್ ಕ್ಯಾನಿಂಗ್, ಲಾರ್ಡ್ ಎಲ್ಗಿನ್, ಲಾರ್ಡ್ ಲಾಯನ್ಸ್, ಲಾರ್ಡ್ ಮೇಯೋ, ಲಾರ್ಡ್ ನಾರ್ತ್ ಬ್ರೂಕ್ನ ನಂತರ ಭಾರತದಲ್ಲಿ ಆಳ್ವಿಕೆಯನ್ನ ಮಾಡಿರ್ತಕ್ಕಂಥ ವೈಸ್ರಾಯ್ ಅಂದ್ರೆ ಲಾರ್ಡ್ ಲಿಟ್ಟನ್. ಬ್ರಿಟನ್ನಿನ ಸಂಪ್ರದಾಯವಾದಿ ಪಕ್ಷದ ಪ್ರಧಾನಿಯಾಗಿರ್ತಕ್ಕಂಥ ಬೆಂಜಮಿನ್ ಡಿಸ್ರೇಲಿಯಿಂದ 1876ರಲ್ಲಿ ಲಾರ್ಡ್ ನಾರ್ತ್ ಬೂಕ್ನ ಸ್ಥಾನದಲ್ಲಿ ಭಾರತ ವೈಸ್ರಾಯ್ ಆಗಿ ನೇಮಕಗೊಂಡಿರ್ತಕ್ಕಂಥವನೇ ಲಾರ್ಡ್ ಲಿಟ್ಟನ್. ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡುವಂತೆ ಡಿಸ್ರೇಲಿಯಿಂದ ಅನುಮತಿಯನ್ನ ಪಡೆದು 1876ರಲ್ಲಿ ವೈಸ್ರಾಯ್ ಆಗಿ ಭಾರತಕ್ಕೆ ಆಗಮಿಸ್ತಾನೆ. ಇವನು ವೈಸ್ರಾಯ್ ಆಗೋದಕ್ಕಿಂತ ಮುಂಚೆ ಬ್ರಿಟನ್ನಿನ ವಿದೇಶಾಂಗ ಕಚೇರಿಯಲ್ಲಿ ಉನ್ನತ ಅಧಿಕಾರವನ್ನ ಹೊಂದಿರ್ತಾನೆ. ಹಾಗಾದ್ರೆ ಲಾರ್ಡ್ ಲಿಟ್ಟನ್ ಭಾರತದಲ್ಲಿ ಯಾವ್ಯಾವ ಕ್ರಮಗಳನ್ನ ತೆಗೆದುಕೊಂಡು ಬಂದ ಅನ್ನೋದನ್ನ ನಾವು ನೋಡೋದನ್ನಪ್ಪ ಅಂದ್ರೆ, ಮೊದಲನೇದಾಗಿ ಆತ ಜಾರಿಗೆ ತೆಗೆದುಕೊಂಡು ಬಂದಿರತಕ್ಕಂಥ ಆರ್ಥಿಕ ಸುಧಾರಣೆ ಅಥವಾ ಆರ್ಥಿಕ ಕ್ರಮಗಳು ಯಾವ್ಯಾವು ಅನ್ನೋದನ್ನ ನಾವು ನೋಡೋದನ್ನಪ್ಪ ಅಂದ್ರೆ, ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಆರಂಭದಲ್ಲಿ 1858ರ ನಂತರ ಕೇಂದ್ರೀಯ ಮತ್ತು ಪ್ರಾಂತೀಯ ಎನ್ನುವಂತಹ ಎರಡು ಪ್ರತ್ಯೇಕ ಹಣಕಾಸು ವಿಭಾಗಗಳಿದ್ದವು. ಆ ಹಣಕಾಸು ವಿಭಾಗಗಳಲ್ಲಿ ಪ್ರಾಂತೀಯತೆಗೆ ಲಾರ್ಡ್ ಲಿಟ್ಟನ್ ಒತ್ತನ್ನು ನೀಡ್ತಾನೆ. ಅಂದ್ರೆ ಪ್ರಾಂತೀಯ ಪ್ರದೇಶಗಳ ಹಣಕಾಸು ವಿಭಾಗಕ್ಕೆ ಒತ್ತನ್ನು ನೀಡಿ ಭೂ ಕಂದಾಯ ವಸೂಲಿ ಮಾಡುವಂತಹ, ಸ್ಟ್ಯಾಂಪ್ ಶುಲ್ಕವನ್ನು ವಸೂಲಿ ಮಾಡುವಂತಹ, ಸುಂಕದ ಇಲಾಖೆ ಮತ್ತು ಕಾನೂನು ಮತ್ತು ನ್ಯಾಯ ಪರಿಪಾಲನೆ ಇವುಗಳ ನಿರ್ವಹಣೆಯನ್ನ ಪ್ರಾಂತೀಯ ಸರ್ಕಾರಗಳಿಗೆ ಅಥವಾ ಪ್ರಾಂತೀಯ ಹಣಕಾಸು ವಿಭಾಗಕ್ಕೆ ಆದ್ಯತೆ ನೀಡ್ತಾನೆ. ಜೊತೆಗೆ ಪ್ರಾಂತೀಯ ಸರ್ಕಾರಗಳಿಗೆ ಪೊಲೀಸ್ ಕಂದಾಯ, ಶಿಕ್ಷಣ, ಜೈಲುಗಳು ಮುಂತಾದ ಇಲಾಖೆಗಳನ್ನ ಕಾರ್ಯನಿರ್ವಹಿಸಲಿಕ್ಕೆ ಕೇಂದ್ರ ಸರ್ಕಾರದಿಂದ ನಿರ್ದಿಷ್ಟಪಡಿಸಿರ್ತಕ್ಕಂಥ ಆದಾಯವನ್ನ ಪ್ರಾಂತೀಯ ಸರ್ಕಾರಗಳಿಗೆ ನೀಡ್ತಾನೆ. ಅಂದ್ರೆ ಪ್ರಾಂತೀಯತೆಗೆ ಹೆಚ್ಚು ಒತ್ತನ್ನ ಲಾರ್ಡ್ ಲಿಟ್ಟನ್ ತನ್ನ ಅವಧಿಯಲ್ಲಿ ನೀಡ್ತಾನೆ. ಜೊತೆಗೆ ಆರ್ಥಿಕ ಕ್ಷೇತ್ರದಲ್ಲಿ ಮಾಡಿದಂತಹ ಮತ್ತೊಂದು ಮಹತ್ತರ ಸುಧಾರಣೆ ಲಾರ್ಡ್ ಲಿಟ್ಟನ್ ಅಂತಂದಪ್ಪ ಅಂದ್ರೆ, ಉಪ್ಪು ಉತ್ಪಾದನೆ ಮತ್ತು ಮಾರಾಟದ ಮೇಲೆ ಸಮಾನ ನಿಯಂತ್ರಣ ನೀತಿಯನ್ನ ಈತ ಜಾರಿಗೆ ತೆಗೆದುಕೊಂಡು ಬರ್ತಾನೆ. ತಮಗೆ ಗೊತ್ತಿದ್ದ ಹಾಗೆ ಉಪ್ಪು ಸರ್ವರು ಬಳಸುವಂತಹ ಒಂದು ಮೂಲಭೂತವಾಗಿರ್ತಕ್ಕಂಥ ಆಹಾರ ವಸ್ತು. ಈ ಉಪ್ಪು ಉತ್ಪಾದನೆ ಮತ್ತು ಮಾರಾಟದ ಮೇಲೆ ಸಮಾನ ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತಂದಿದ್ದರಿಂದ ಬ್ರಿಟಿಷ್ ಸರ್ಕಾರದ ಆದಾಯದಲ್ಲಿ ಹೆಚ್ಚಳವಾಗುತ್ತೆ. ಇದು ಆರ್ಥಿಕ ಕ್ಷೇತ್ರದಲ್ಲಿ ಲಾರ್ಡ್ ಲಿಟ್ಟನ್ ತೆಗೆದುಕೊಂಡಿರ್ತಕ್ಕಂಥ ಪ್ರಮುಖ ಕ್ರಮಗಳೇನಪ್ಪ ಅಂದ್ರೆ, ಕೇಂದ್ರೀಯ ಮತ್ತು ಪ್ರಾಂತೀಯ ಪ್ರತ್ಯೇಕ ಹಣಕಾಸು ವಿಭಾಗಗಳನ್ನು ಮಾಡಿ
ಪ್ರಾಂತೀಯ ಹಣಕಾಸು ವಿಭಾಗಕ್ಕೆ ಒತ್ತನ್ನು ಕೊಡ್ತಾನೆ. ಜೊತೆಗೆ ಉಪ್ಪು ಉತ್ಪಾದನೆ ಮತ್ತು ಮಾರಾಟದ ಸಮಾನ ನಿಯಂತ್ರಣ ನೀತಿಯನ್ನು ಈತ ಜಾರಿಗೆ ತೆಗೆದುಕೊಂಡು ಬರ್ತಾನೆ. ಇನ್ನು ನಂತರದ ಒಂದು ಕ್ರಮ ಅಂತಂದಪ್ಪ ಅಂದ್ರೆ ಮುಕ್ತ ವ್ಯಾಪಾರ ನೀತಿ. ನಿಮಗೆಲ್ಲ ಗೊತ್ತಿದ್ದ ಹಾಗೆ 1991ರಲ್ಲಿ ಭಾರತ ಸ್ವಾತಂತ್ರ್ಯವಾದ ನಂತರ 1991ರಲ್ಲಿ ಮುಕ್ತ ವ್ಯಾಪಾರ ನೀತಿಯನ್ನ ಅಳವಡಿಸಿಕೊಳ್ಳುತ್ತೆ. ಲಿಟ್ಟನ್ನ ಕಾಲದಲ್ಲಿ ಬ್ರಿಟಿಷ್ ವಸ್ತುಗಳಿಗೆ ಆದ್ಯತೆ ನೀಡುವ ಸಲುವಾಗಿ ಲಿಟ್ಟನ್ ಭಾರತದಲ್ಲಿ ಮುಕ್ತ ವ್ಯಾಪಾರ ನೀತಿಯನ್ನ ಜಾರಿಗೆ ತೆಗೆದುಕೊಂಡು ಬರ್ತಾನೆ. ಈ ಮುಕ್ತ ವ್ಯಾಪಾರ ನೀತಿಯ ಮುಖ್ಯ ಉದ್ದೇಶ ಏನಂತಂದಪ್ಪ ಅಂದ್ರೆ ಬ್ರಿಟನ್ನಿನ ಕೈಗಾರಿಕೆಗಳಿಗೆ ರಕ್ಷಣೆ ನೀಡುವುದು. ಈ ಬ್ರಿಟನ್ನಿನ ಕೈಗಾರಿಕೆಗಳಿಗೆ ರಕ್ಷಣೆ ನೀಡುವ ಸಲುವಾಗಿ ಲಾರ್ಡ್ ಲಿಟ್ಟನ್ ಭಾರತದಲ್ಲಿ ಮುಕ್ತ ವ್ಯಾಪಾರ ನೀತಿಯನ್ನ ಜಾರಿಗೆ ತೆಗೆದುಕೊಂಡು ಬರ್ತಾನೆ. ಜೊತೆಗೆ ಇಂಗ್ಲೆಂಡಿನಲ್ಲಿರ್ತಕ್ಕಂಥ ಕೈಗಾರಿಕೋದ್ಯಮಿಗಳನ್ನ ತೃಪ್ತಿಪಡಿಸಲು ಭಾರತದಲ್ಲಿ ಬ್ರಿಟನ್ ಉತ್ಪನ್ನಗಳ ಮೇಲೆ ಏರುತ್ತಿದ್ದಂತಹ ಹೆಚ್ಚುವರಿ ಸುಂಕವನ್ನ ಅಂದ್ರೆ ಹೆಚ್ಚುವರಿ ತೆರಿಗೆಯನ್ನ ಈತ ರದ್ದುಪಡಿಸ್ತಾನೆ. ಬ್ರಿಟನ್ ಉತ್ಪನ್ನಗಳ ಮೇಲೆ ಏರುತ್ತಿದ್ದಂತಹ ಹೆಚ್ಚುವರಿ ಸುಂಕವನ್ನು ರದ್ದುಪಡಿಸಿದ್ರಿಂದ ಇಂಗ್ಲೆಂಡಿನ ಕೈಗಾರಿಕೋದ್ಯಮಿಗಳಿಗೆ ಅನುಕೂಲವಾಗುತ್ತೆ. ಭಾರತದ ರಾಜ್ಯ ಕಾರ್ಯದರ್ಶಿ ತಮಗೆ ಗೊತ್ತಿರಬಹುದು, 1858ರ ಕಾಯ್ದೆಯ ಪ್ರಕಾರ ಭಾರತಕ್ಕೆ ಒಬ್ಬ ರಾಜ್ಯ ಕಾರ್ಯದರ್ಶಿಯನ್ನ ಇಂಗ್ಲೆಂಡಿನ ಪಾರ್ಲಿಮೆಂಟ್ ನೇಮಕ ಮಾಡುತ್ತೆ. ಅದೇ ರೀತಿ ಲಿಟ್ಟನ್ನ ಕಾಲದಲ್ಲಿ ಇದ್ದಂತಹ ಭಾರತದ ರಾಜ್ಯ ಕಾರ್ಯದರ್ಶಿ ಲಾರ್ಡ್ ಸ್ಯಾಲಿಸ್ ಬರಿ ಅನ್ನುವಂಥವನು ಒಂದು ಪತ್ರವನ್ನು ಬರೀತಾನೆ ಲಿಟ್ಟನ್ಗೆ. ಭಾರತಕ್ಕೆ ರಫ್ತಾಗುವ ಮತ್ತು ಆಮದಾಗುವ ವಸ್ತುಗಳ ಮೇಲೆ ತೆರಿಗೆಯನ್ನು ರದ್ದುಪಡಿಸಬೇಕು ಅಂತಂದೇಳಿ. ಇದಕ್ಕೆ ಸ್ಪಂದಿಸಿದಂತಹ ಲಿಟ್ಟನ್ ಭಾರತಕ್ಕೆ ರಫ್ತಾಗುವಂತಹ ಮತ್ತು ಆಮದಾಗುವಂತಹ ಬ್ರಿಟನ್ನಿನ ವಸ್ತುಗಳ ಮೇಲೆ ತೆರಿಗೆಯನ್ನ ರದ್ದುಪಡಿಸ್ತಾನೆ. ಈ ರದ್ದುಪಡಿಸುವುದರಿಂದ ಏನಾಗುತ್ತೆ ಅಂದಪ್ಪ ಅಂದ್ರೆ ಭಾರತದಲ್ಲಿದ್ದಂತಹ ಗೃಹ ಕೈಗಾರಿಕೆಗಳಿಗೆ ಅತಿ ಪೆಟ್ಟಾಗುತ್ತೆ. ಜೊತೆಗೆ ಭಾರತದ ಅತಿ ಬಟ್ಟೆ ಉದ್ಯಮಕ್ಕೆ ಬಹುದೊಡ್ಡ ಹೊಡೆತ ಇದರಿಂದ ಆಗುತ್ತೆ. ಮುಕ್ತ ವ್ಯಾಪಾರ ನೀತಿ ಭಾರತದಲ್ಲಿನ ಗೃಹ ಕೈಗಾರಿಕೆಗಳ ಅವನತಿಗೆ ಕಾರಣವಾಗುತ್ತೆ. ಭಾರತದ ಅತಿ ಬಟ್ಟೆ ಉದ್ಯಮಕ್ಕೆ ಬಹು ನಷ್ಟವನ್ನ ಉಂಟು ಮಾಡುತ್ತೆ. ಇನ್ನು 1876 ಮತ್ತು 78ರಲ್ಲಿ ಲಿಟ್ಟನ್ನ ಕಾಲದಲ್ಲಿ ಭಾರತದಲ್ಲಿ ಕ್ಷಾಮ ಉಂಟಾಗುತ್ತೆ. ಬಹುಶಃ ಅತಿ ಭಯಂಕರ ಮತ್ತು ಭೀಕರವಾಗಿರ್ತಕ್ಕಂಥ ಕ್ಷಾಮ 1876 ಮತ್ತು 78ರಲ್ಲಿ ಉಂಟಾಗುತ್ತೆ. ಅಂದಾಜು ಈ ಕ್ಷಾಮ 5 ಮಿಲಿಯನ್ ಜನಸಂಖ್ಯೆಯನ್ನ ಬಲಿ ತೆಗೆದುಕೊಳ್ಳುತ್ತೆ. ಅಷ್ಟೊಂದು ಭೀಕರವಾಗಿರ್ತಕ್ಕಂಥ ಕ್ಷಾಮ 1876ರಲ್ಲಿ ಉಂಟಾಗುತ್ತೆ. ಈ ಕ್ಷಾಮದಿಂದ ಬಾಂಬೆ, ಮದ್ರಾಸ್, ಮೈಸೂರು, ಹೈದರಾಬಾದ್, ಪಂಜಾಬ್ ಮತ್ತು ಮಧ್ಯ ಭಾರತ ಈ ಪ್ರದೇಶಗಳು ಅತ್ಯಂತ ತೊಂದರೆಗೆ ಒಳಗಾಗ್ತವೆ. ಈ ಪ್ರದೇಶದ ಜನರು ಸಂಕಷ್ಟಕ್ಕೆ ಸಿಲುಕ್ತಾರೆ. ಈ ಕ್ಷಾಮವನ್ನ ನಿಯಂತ್ರಿಸಲಿಕ್ಕೆ ಮತ್ತು ಇದರ ಪರಿಹಾರ ಕಾರ್ಯದಲ್ಲಿ ಸರ್ಕಾರ ವಿಫಲವಾಗುತ್ತೆ ಎನ್ನುವಂತಹ ದೂರುಗಳು ಕೇಳಿ ಬರ್ತವೆ. ಜೊತೆಗೆ ಭಾರತೀಯರಿಗೆ ಅಸಮಾಧಾನ ಉಂಟಾಗುತ್ತೆ. ಇಂತಹ ಸಮಯದಲ್ಲಿ ಈ ಕ್ಷಾಮ ಪರಿಹಾರಕ್ಕೋಸ್ಕರ ಮತ್ತು ಈ ಕ್ಷಾಮವನ್ನ ನಿಯಂತ್ರಿಸಕ್ಕೋಸ್ಕರ ಲಾರ್ಡ್ ಲಿಟ್ಟನ್ ರಿಚರ್ಡ್ ಸ್ಟ್ರಾಟ್ ಎನ್ನುವಂತಹ ವ್ಯಕ್ತಿಯ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡ್ತಾನೆ. ಈ ರಿಚರ್ಡ್ ಸ್ಟ್ರಾಟ್ ನೇತೃತ್ವದ ಸಮಿತಿ ಏನ್ ಮಾಡುತ್ತೆ, ಕ್ಷಾಮ ಪರಿಹಾರ ಮತ್ತು ಕ್ಷಾಮ ಬರಗಾಲಕ್ಕೆ ಒಳಗಾದಂತಹ ಪ್ರದೇಶಗಳಿಗೆ ಸಹಾಯವನ್ನ ಮಾಡಲಿಕ್ಕೆ ತಕ್ಷಣ ಆ ಜನರಿಗೆ ಉದ್ಯೋಗ ಮತ್ತು ಆಹಾರವನ್ನು ಒದಗಿಸಲಿಕ್ಕೆ ರೈಲು ಮಾರ್ಗ, ರಸ್ತೆ ನಿರ್ಮಾಣ, ನೀರಾವರಿ ಕಾರ್ಯಗಳನ್ನು ಕೈಗೊಳ್ಳುವಂತೆ ಲಿಟ್ಟನ್ಗೆ ಸಲಹೆಯನ್ನು ನೀಡುತ್ತೆ. ಇದರ ಪ್ರಕಾರ ಲಿಟ್ಟನ್ ಜನರಿಗೆ ಉದ್ಯೋಗವನ್ನು ನೀಡಲಿಕ್ಕೆ ರೈಲು ಮಾರ್ಗ, ರಸ್ತೆ ನಿರ್ಮಾಣ, ನೀರಾವರಿ ಕಾರ್ಯ ಮತ್ತು ಕ್ಷಾಮ ಪರಿಹಾರ ಮತ್ತು ಬರಗಾಲವನ್ನು ನಿಯಂತ್ರಿಸಲಿಕ್ಕೆ ಏನೇನು ಕ್ರಮಗಳು ಬೇಕೋ ಅವುಗಳನ್ನ ಕೈಗೊಳ್ತಾನೆ. ಆದರೆ ಒಂದು ಟೀಕೆಯೂ ಕೂಡ ಲಿಟ್ಟನ್ ಮೇಲೆ ಇದೆ. ಈ ಕ್ಷಾಮ ಪರಿಹಾರವನ್ನ ಈತ ವ್ಯವಸ್ಥಿತವಾಗಿ ನಿಯಂತ್ರಿಸಲಿಲ್ಲ, ಅಂಕಿ ಅಂಶಗಳನ್ನು ಮರೆಮಾಚಿದ ಎನ್ನುವಂತಹ ಟೀಕೆಯೂ ಕೂಡ ಲಿಟ್ಟನ್ ಮೇಲೆ ಇರತಕ್ಕಂಥದ್ದು. ನಾವೀಗಾಗಲೇ ಹೇಳಿದೆ ಪ್ರತಿಗಾಮಿ ವೈಸ್ರಾಯ್ ಅಂತಂದೇಳಿ. ಹೇಗೆ ಪ್ರತಿಗಾಮಿ ವೈಸ್ರಾಯ್ ಅಂತಂದಪ್ಪ ಅಂದ್ರೆ ಕಳೆದ 2 ಅಂಶಗಳನ್ನ ನೋಡಿದಾಗ ನಾವು ಆತ ಬ್ರಿಟನ್ಗೆ ಅನುಕೂಲವಾಗಿರ್ತಕ್ಕಂಥ ಕಾನೂನುಗಳನ್ನ ಭಾರತದಲ್ಲಿ ಜಾರಿಗೆ ತೆಗೆದುಕೊಂಡು ಬಂದ ಹೊರತಾಗಿ ಭಾರತೀಯರಿಗೆ ಅನುಕೂಲವಾಗಿರ್ತಕ್ಕಂಥ ನಿಯಮಗಳನ್ನ ಭಾರತದಲ್ಲಿ ಜಾರಿಗೆ ತೆಗೆದುಕೊಂಡು ಬರಲಿಲ್ಲ. ಮತ್ತೆ ಮುಂದುವರೆದು ರಾಜ ಬಿರುದುಗಳ ಕಾಯ್ದೆ ಅಂತಂದೇಳಿ 1876ರಲ್ಲಿ ಇಂಗ್ಲೆಂಡ್ನಲ್ಲಿ ಜಾರಿಗೆ ಬರುತ್ತೆ.
ಇದರ ಉದ್ದೇಶ ಏನು ಅಂತಂದಪ್ಪ ಅಂದ್ರೆ 1876ರಲ್ಲಿ ಅಂದಿನ ಬ್ರಿಟನ್ನಿನ ಪ್ರಧಾನಮಂತ್ರಿ ಆಗಿರತಕ್ಕಂಥ ಬೆಂಜಮಿನ್ ಡಿಸ್ರೇಲಿ ಸಂಸತ್ತಿನಲ್ಲಿ ರಾಯಲ್ ಟೈಟಲ್ಸ್ ಕಾಯ್ದೆಯನ್ನ ಜಾರಿಗೆ ತೆಗೆದುಕೊಂಡು ಬರ್ತಾನೆ. ರಾಯಲ್ ಟೈಟಲ್ಸ್ ಕಾಯ್ದೆ ಇದರ ಉದ್ದೇಶ ಇಂಗ್ಲೆಂಡಿನ ಮಹಾರಾಣಿಯನ್ನ ಮೆಚ್ಚಿಸಲಿಕ್ಕೆ ಒಂದು. ಎರಡನೇದು, ಭಾರತದಲ್ಲಿ ಇಂಗ್ಲೆಂಡಿನ ಮಹಾರಾಣಿಯ ಪ್ರಭಾವವನ್ನು ಹೆಚ್ಚಿಸುವುದು ಈ ರಾಯಲ್ ಟೈಟಲ್ಸ್ ಕಾಯ್ದೆಯ ಉದ್ದೇಶವಾಗಿರುತ್ತೆ. ಇಂಗ್ಲೆಂಡಿನಲ್ಲಿ ಜಾರಿಗೆ ಬಂದಿರತಕ್ಕಂಥ ಈ ಕಾಯ್ದೆಯನ್ನ ಭಾರತದಲ್ಲಿ ಲಿಟ್ಟನ್ ಜಾರಿಗೆ ತೆಗೆದುಕೊಂಡು ಬರ್ತಾನೆ. ಈ ಕಾಯ್ದೆಯನ್ನ ಜಾರಿಗೆ ತೆಗೆದುಕೊಂಡು ಬಂದು ಈ ಕಾಯ್ದೆ ವಿಕ್ಟೋರಿಯಾ ಮಹಾರಾಣಿಗೆ ಕೈಸರ್ ಎ ಇಂದ್ ಅಂದ್ರೆ ಭಾರತದ ಸಾಮ್ರಾಜ್ಞೆ ಎನ್ನುವಂತ ಬಿರುದನ್ನ ನೀಡುತ್ತೆ. ಯಾವ ಕಾಯ್ದೆ? ರಾಯಲ್ ಟೈಟಲ್ಸ್ ಕಾಯ್ದೆ. ಇಂತಹ ಒಂದು ಸಂದರ್ಭವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಎನ್ನುವಂತಹ ಅಂಶದಿಂದ ಲಿಟ್ಟನ್ 1877 ಜನವರಿ 1ರಂದು ದೆಹಲಿಯಲ್ಲಿ ಅದ್ದೂರಿ ವೆಚ್ಚದಲ್ಲಿ ಒಂದು ವೈಭವದ ದರ್ಬಾರನ್ನ ಏರ್ಪಡಿಸ್ತಾನೆ. ವಿಕ್ಟೋರಿಯಾ ರಾಣಿಯನ್ನ ಮೆಚ್ಚಿಸಲಿಕ್ಕೆ 1877 ಜನವರಿ 1ರಂದು ದೆಹಲಿಯಲ್ಲಿ ಅದ್ದೂರಿ ವೆಚ್ಚದಲ್ಲಿ ವೈಭವದ ದರ್ಬಾರ ಏರ್ಪಡಿಸ್ತಾನೆ. ಇದರ ವೆಚ್ಚ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸ್ತಾನೆ. ವಿದ್ಯಾರ್ಥಿಗಳೇ, ತಾವು ಗಮನಿಸಬಹುದು, ಈಗಾಗಲೇ 5 ಮಿಲಿಯನ್ ಸಂಖ್ಯೆಯನ್ನ ಭಾರತ ಜನಸಂಖ್ಯೆಯನ್ನು ಕಳೆದುಕೊಂಡಿರತಕ್ಕಂಥ ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ, ಇಂತಹ ಕ್ಷಾಮ ಬರಗಾಲದ ನಡುವೆ ಲಾರ್ಡ್ ಲಿಟ್ಟನ್ 1877 ಜನವರಿ 1ರಂದು ದೆಹಲಿಯಲ್ಲಿ ಅದ್ದೂರಿ ಸಮಾರಂಭವನ್ನ ಇಂಗ್ಲೆಂಡಿನ ರಾಣಿ ಮೆಚ್ಚಿಸಲಿಕ್ಕೋಸ್ಕರ ಏರ್ಪಡಿಸ್ತಾನೆ. ಜೊತೆಗೆ ಈ ಕಾಯ್ದೆ ಭಾರತದ ರಾಜರನ್ನ ಬ್ರಿಟನ್ ಸಾಮಂತರೆಂದು, ಜೊತೆಗೆ ಭಾರತೀಯರು ಬ್ರಿಟನ್ನಿನ ಪ್ರಜೆಗಳೆಂದು ಈ ಕಾಯ್ದೆ ಪರಿಗಣಿಸುತ್ತೆ. 1876 ರಾಜ ಬಿರುದುಗಳ ಕಾಯ್ದೆ ಪರಿಗಣಿಸುತ್ತೆ. ಇದರಿಂದ ಭಾರತದ ಹಲವು ಜನ ಅಸಂತುಷ್ಟಕ್ಕೆ ಒಳಗಾಗ್ತಾರೆ. ಬ್ರಿಟಿಷರ ವಿರುದ್ಧದ ಭಾವನೆ ಮತ್ತಷ್ಟು ಬೆಳೆಯಲಿಕ್ಕೆ ಈ ಕಾಯ್ದೆ ಕಾರಣವಾಗುತ್ತೆ. ಅಂದ್ರೆ ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವಂತ ಉದ್ದೇಶ ಇರಲಿಲ್ಲ, ಸಂದರ್ಭ ಇರಲಿಲ್ಲ ಎನ್ನುವಂಥದ್ದು ಭಾರತೀಯರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತೆ. ಇನ್ನು ಇಲ್ಲಿ ತಾವು ಗಮನಿಸಬಹುದು, ಇದು ದೆಹಲಿ ದರ್ಬಾರ್ 1878 ನಡೆದಿರ್ತಕ್ಕಂಥ ದೆಹಲಿ ದರ್ಬಾರ್ ಒಂದು ಕಡೆ ಚಿತ್ರ, ದರ್ಬಾರಿನ ಒಂದು ಕಡೆ ಚಿತ್ರ, ಕೆಳಗಡೆ ಅದೇ ಸಮಯದಲ್ಲಿ ಭಾರತದ ಪರಿಸ್ಥಿತಿ ಯಾವ ರೀತಿ ಇತ್ತು ಅನ್ನೋದನ್ನ ತಾವು ಗಮನಿಸಬಹುದು. ಬರಗಾಲಕ್ಕೆ ತುತ್ತಾಗಿ ಆಹಾರವಿಲ್ಲದೆ ಹಸಿವಿನಿಂದ ನರಳುತ್ತಿರುವಂತಹ ಭಾರತೀಯರ ದೃಶ್ಯವನ್ನು ನೀವು ಕೆಳಗಡೆ ಕಾಣಬಹುದು. ಮೇಲ್ಗಡೆ ಲಿಟ್ಟನ್ ಬ್ರಿಟನ್ನಿನ ರಾಣಿಯನ್ನ ಮೆಚ್ಚಿಸಲಿಕ್ಕೆ ದರ್ಬಾರನ್ನ ಏರ್ಪಡಿಸಿದನ್ನ ಮೇಲೆ ಕಾಣಬಹುದು. ಇವು ಬಹಳಷ್ಟು ಟೀಕೆಗೆ ಒಳಗಾಗ್ತವೆ. ಭಾರತದಲ್ಲಿ ಲಿಟ್ಟನ್ನ ಈ ಕ್ರಮಗಳು ಟೀಕೆಗೆ ಒಳಗಾಗ್ತವೆ. ಜೊತೆಗೆ ಈ ಟೀಕೆಗಳನ್ನ ಕಂಡಿರ್ತಕ್ಕಂಥ ಲಾರ್ಡ್ ಲಿಟ್ಟನ್ ಭಾರತದಲ್ಲಿ ಮತ್ತೊಂದು ಪ್ರತಿಗಾಮಿ ಕಾಯ್ದೆಯನ್ನ ಜಾರಿಗೆ ತೆಗೆದುಕೊಂಡು ಬರ್ತಾನೆ. ಅದೇ ದೇಶೀಯ ಭಾಷಾ ಪತ್ರಿಕೆಗಳ ಕಾಯ್ದೆ 1878, ದ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ನೀವು ಲಿಟ್ಟನ್ ಅಂದ ಕೂಡಲೇ ನಮಗೆ ನೆನಪಾಗೋದು ಏನಪ್ಪ ಅಂದ್ರೆ ಭಾಷಾ ಪತ್ರಿಕೆಗಳ ಮೇಲೆ ನಿಯಂತ್ರಣ ಏರ್ಲಿಕ್ಕೆ ಹೊರಟಿರ್ತಕ್ಕಂಥ ಅವನ ಅಮಾನುಷವಾಗಿರ್ತಕ್ಕಂಥ ಕೃತ್ಯ. ಒಂದು, ಲಿಟ್ಟನ್ನ ಅಫ್ಘಾನ್ ಮೇಲೆ ಮಾಡಿರ್ತಕ್ಕಂಥ ಯುದ್ಧ, ಕ್ಷಾಮ ಪರಿಹಾರ ನಿರ್ವಹಿಸುವಲ್ಲಿ ಅವನು ವಿಫಲವಾಗಿದ್ದು, ಜೊತೆಗೆ ಕ್ಷಾಮದ ಸಂದರ್ಭದಲ್ಲಿನೇ ಅವನು ದೆಹಲಿ ದರ್ಬಾರನ್ನು ಆಯೋಜಿಸಿದ್ದು, ಇವುಗಳನ್ನ ಭಾರತದ ಆಗಿನ ಸ್ಥಳೀಯ ಪತ್ರಿಕೆಗಳು ಖಂಡಿಸ್ತವೆ. ಕಲ್ಕತ್ತಾದ ಒಂದು ಪತ್ರಿಕೆ ಬರೆಯುತ್ತೆ, ರೋಮ್ ಒತ್ತಿ ಉರಿಯುತ್ತಿದ್ದಾಗ ನೀರು ಪಿಟೀಲು ನುಡಿಸ್ತಿದ್ದನಂತೆ ಅಂತಂದು ಹೇಳಿ ಬರುತ್ತೆ. ಅಂದ್ರೆ ಇಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ದೆಹಲಿ ದರ್ಬಾರನ್ನ ಆಯೋಜನೆ ಮಾಡುವಂತ ಅವಶ್ಯಕತೆ ಇತ್ತ ಎನ್ನುವುದನ್ನು ಖಂಡಿಸಿ ಕಲ್ಕತ್ತಾದ ಒಂದು ಪತ್ರಿಕೆ ಬರೆಯುತ್ತೆ, ರೋಮ್ ಒತ್ತಿ ಉರಿಯುತ್ತಿದ್ದಾಗ ನೀರು ಪಿಟೀಲು ನುಡಿಸ್ತಿದ್ದನಂತಂದೇಳಿ. ಈ ರೀತಿಯಾಗಿರ್ತಕ್ಕಂಥ ಪತ್ರಿಕೆಗಳು ಯಾವಾಗ ಖಂಡಿಸಲು ಪ್ರಾರಂಭಿಸ್ತವೋ ಆಗ ಲಿಟ್ಟನ್ ಭಾರತದಲ್ಲಿ ದೇಶೀಯ ಭಾಷಾ ಪತ್ರಿಕೆಗಳ ಕಾಯ್ದೆಯನ್ನು ಜಾರಿಗೆ ತೆಗೆದುಕೊಂಡು ಬರ್ತಾನೆ. ಆ ಕಾಯ್ದೆಯ ನಿಬಂಧನೆಗಳನ್ನು ತಾವು ಗಮನಿಸೋದನ್ನಪ್ಪ ಅಂದ್ರೆ ಲಿಟ್ಟನ್ನ ಪ್ರತಿಗಾಮಿ ನೀತಿಯ ಬಗ್ಗೆ ನಮಗೆ ಅರಿವಾಗುತ್ತೆ. ಈ ನಿಬಂಧನೆಗಳು ಏನೇನಿದ್ದವು ಅಂದ್ರೆ ದೇಶೀಯ ಭಾಷಾ ಪತ್ರಿಕೆ ಭಾರತದ ಪತ್ರಿಕಾ ಸ್ವಾತಂತ್ರ್ಯವನ್ನು ಯಾವ ರೀತಿಯಾಗಿ ಹತ್ತಿಕ್ಕಲಿಕ್ಕೆ ಹೂಡಿರ್ತಕ್ಕಂಥ ನಿಯಮಗಳು ಅನ್ನೋದನ್ನ ನೋಡೋದಾದ್ನಪ್ಪ ಅಂದ್ರೆ, ಒಂದು, ಸಾರ್ವಜನಿಕ ಭಾವನೆಯನ್ನು ಪ್ರಚೋದಿಸುವಂತಹ, ಸರ್ಕಾರದ ಬಗ್ಗೆ ಅಸಮಾಧಾನವನ್ನು ಉಂಟು ಮಾಡುವ ಅಥವಾ ಸೃಷ್ಟಿಸಬಹುದಾದಂತಹ ವರದಿ
ಪ್ರಕಟಿಸುವುದಿಲ್ಲವೆಂಬ ಖಚಿತತೆಯನ್ನ ಆಗಿನ ಪತ್ರಿಕೆಗಳು ನೀಡಬೇಕಾಗಿತ್ತು. ಅಂದ್ರೆ ಸರ್ಕಾರದ ಬಗ್ಗೆ ಅಸಮಾಧಾನವನ್ನ ಪತ್ರಿಕೆಗಳು ಪ್ರಕಟಿಸುವಂತಿಲ್ಲ, ಅಥವಾ ಸರ್ಕಾರದ ಬಗ್ಗೆ ಜನರಿಗೆ ಅಸಮಾಧಾನ ಉಂಟು ಮಾಡುವಂತಹ ವರದಿಗಳನ್ನ ಪತ್ರಿಕೆಗಳು ಪ್ರಕಟಿಸುವುದಿಲ್ಲ, ಜೊತೆಗೆ ಸರ್ಕಾರದ ವಿರುದ್ಧದ ಸಾರ್ವಜನಿಕ ಭಾವನೆಯನ್ನ ಪ್ರಚೋದಿಸುವುದಿಲ್ಲ ಎನ್ನುವಂತ ವರದಿಗಳನ್ನ ಪತ್ರಿಕೆ ಪ್ರಕಟಿಸುವುದಿಲ್ಲ ಎನ್ನುವಂತ ಖಚಿತತೆಯನ್ನ ಆಗಿನ ಪತ್ರಿಕೆಗಳು 1878 ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಮೂಲಕ ನೀಡಬೇಕಾಗಿತ್ತು. ಜೊತೆಗೆ ಯಾವುದೇ ವರ್ನಾಕ್ಯುಲರ್ ಅಂತಂದಪ್ಪ ಅಂದ್ರೆ ದೇಶೀಯ ಭಾಷೆಯ ಪತ್ರಿಕೆಗಳು ಅಥವಾ ಸ್ಥಳೀಯ ಭಾಷೆ, ವರ್ನಾಕ್ಯುಲರ್ ಇಟ್ ಮೀನ್ಸ್ ಸ್ಥಳೀಯ ಭಾಷೆಯ ಪತ್ರಿಕೆಯ ಮುದ್ರಕ ಮತ್ತು ಪ್ರಕಾಶಕರು ಸರ್ಕಾರದೊಂದಿಗೆ ಒಪ್ಪಂದ ಮಾಡಿಕೊಳ್ಬೇಕಾಗಿತ್ತು. ಆ ಒಪ್ಪಂದ ಮಾಡಿಕೊಳ್ಳುವಂತ ಅಧಿಕಾರವನ್ನ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗೆ ನೀಡಲಾಗಿತ್ತು. ಅಂದ್ರೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಹತ್ರ ಆ ಪತ್ರಿಕೆಯ ಪ್ರಕಾಶಕರು ಮತ್ತು ಮುದ್ರಕರು ಒಂದು ಒಪ್ಪಂದವನ್ನ ಮಾಡಿಕೊಳ್ಬೇಕು. ಯಾವ ರೀತಿ ಒಪ್ಪಂದ? ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರದ ಬಗ್ಗೆ ಸರ್ಕಾರಕ್ಕೆ ಮುಜುಗರವನ್ನು ಉಂಟು ಮಾಡುವಂತ ವರದಿಯನ್ನ ಮತ್ತು ಸರ್ಕಾರವನ್ನ ಖಂಡಿಸುವಂತ ವರದಿಯನ್ನ ಪ್ರಕಟಿಸುವುದಿಲ್ಲ, ಬ್ರಿಟಿಷ್ ಸರ್ಕಾರದ ಪರವಾಗಿರುವಂತಹ ವರದಿಯನ್ನು ಪ್ರಕಟಿಸುತ್ತೇವೆ ಎನ್ನುವಂತ ಒಪ್ಪಂದವನ್ನ ಮ್ಯಾಜಿಸ್ಟ್ರೇಟ್ನೊಂದಿಗೆ ಮಾಡಿಕೊಳ್ಬೇಕಾಗಿತ್ತು. ಒಂದು ವೇಳೆ ಈ ನಿಬಂಧನೆಗಳು ಏನಾದ್ರೂ ಉಲ್ಲಂಘನೆ ಆಗಿದ್ನಪ್ಪ ಅಂದ್ರೆ ಏನ್ ಮಾಡ್ಬೋದಾಗಿತ್ತು? ಒಂದು ವೇಳೆ ಈ ನಿಬಂಧನೆ ಉಲ್ಲಂಘನೆ ಮಾಡಿತು ಆ ಪತ್ರಿಕೆ ಏನಪ್ಪ ಅಂದ್ರೆ ಪ್ರಕಾಶಕರು ಭದ್ರತಾ ಠೇವಣಿ ಇಡಬೇಕಾಗಿತ್ತು. ಜೊತೆಗೆ ಕಾಯ್ದೆ ನಿಬಂಧನೆಗಳನ್ನು ಏನಾದ್ರೂ ಉಲ್ಲಂಘಿಸಿದಲ್ಲಿ ಆ ಭದ್ರತೆಯ ಠೇವಣಿಯನ್ನ ಮುಟ್ಟುಗೋಲು ಹಾಕಿಕೊಳ್ಬಹುದಾಗಿತ್ತು. ಜೊತೆಗೆ ಅಪರಾಧ ಏನಾದ್ರೂ ಮರಿಕಳಿಸಿದರೆ ಅಂದ್ರೆ ಪತ್ರಿಕೆಗಳು ಏನಾದ್ರೂ ಬ್ರಿಟಿಷ್ ಸರ್ಕಾರದ ವಿರುದ್ಧ ಮತ್ತೆ ತಮ್ಮ ಬರವನ್ನ ಮುಂದುವರಿಸಿದ್ನಪ್ಪ ಅಂದ್ರೆ ಆ ಪತ್ರಿಕಾ ಉಪಕರಣಗಳನ್ನ ಸಹ ವಶಪಡಿಸಿಕೊಳ್ಳಬಹುದಾಗಿತ್ತು. ಇಂತಹ ಒಂದು ಅಧಿಕಾರವನ್ನ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗೆ ಲಿಟ್ಟನ್ ವಹಿಸ್ತಾನೆ. ಈ ರೀತಿಯಾಗಿ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಆತ ನಿಯಂತ್ರಣವನ್ನ ಏರ್ತಾನೆ. ಜೊತೆಗೆ ಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳು, ಯಾವುದೇ ಸ್ಥಳೀಯ ಭಾಷೆಯ ಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳು ಒಂದು ವರದಿಯನ್ನ ಪ್ರಕಟಿಸುವ ಮುನ್ನ ನ್ಯಾಯಾಂಗ ಮತ್ತು ಪೊಲೀಸರಿಗೆ ಅದನ್ನ ಸಲ್ಲಿಸಬೇಕಾಗಿತ್ತು. ಅಂದ್ರೆ ನಾವು ಈ ರೀತಿ ಬರಿತಾ ಇದ್ದೀವಿ ಎನ್ನುವಂಥದ್ದನ್ನ ಅಲ್ಲಿ ಪೊಲೀಸರಿಗೆ ಮತ್ತು ನ್ಯಾಯಾಂಗಕ್ಕೆ ಸಲ್ಲಿಸಬೇಕಾಗಿತ್ತು. ಜೊತೆಗೆ ಮ್ಯಾಜಿಸ್ಟ್ರೇಟ್, ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಯಾರು ಇಂಗ್ಲೆಂಡಿನ ಅಧಿಕಾರಿಯೇ ಆಗಿರ್ತಾನೆ, ಆತ ಯಾವುದಾದ್ರೂ ನಿರ್ಧಾರವನ್ನು ಅಂತಿಮವಾಗಿ ತೆಗೆದುಕೊಂಡ ಆ ಪತ್ರಿಕೆ ವಿರುದ್ಧ ಅನ್ನಪ್ಪ ಅಂದ್ರೆ ಅಂತಹ ಮ್ಯಾಜಿಸ್ಟ್ರೇಟ್ ನಿರ್ಧಾರದ ವಿರುದ್ಧ ನ್ಯಾಯಾಲಯದಲ್ಲಿ ಯಾವುದೇ ಕಾರಣಕ್ಕೂ ಮೇಲ್ಮನವಿಯನ್ನ ಸಲ್ಲಿಸಲು ಅವಕಾಶವಿರಲಿಲ್ಲ. ಹಾಗಾದ್ರೆ ಈ ದೇಶೀಯ ಭಾಷಾ ಪತ್ರಿಕೆಗಳ ಕಾಯ್ದೆ ಏನಿದೆಯಲ್ಲ, ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್, ಕೇವಲ ಇಂಗ್ಲಿಷ್ ಮತ್ತು ಭಾರತೀಯ ಪತ್ರಿಕೆಗಳು ಎರಡಕ್ಕೂ ಅನ್ವಯಿಸುತ್ತಿದ್ವಾ? ಇಲ್ಲ. ಇಲ್ಲಿ ಕೇವಲ ಈ ಕಾಯ್ದೆ ಭಾರತೀಯ ಸ್ಥಳೀಯ ಭಾಷೆಗಳಿಗೆ ಮಾತ್ರ ಅನ್ವಯಿಸ್ತಾ ಇತ್ತು. ಯುರೋಪಿಯನ್ ಭಾಷಾ ಪತ್ರಿಕೆಗಳಿಗೆ ಈ ಕಾಯ್ದೆ ಅನ್ವಯಿಸ್ತಿರ್ಲಿಲ್ಲ. ಭಾರತೀಯ ಸ್ಥಳೀಯ ಭಾಷೆಯ ನಡುವೆ, ಸ್ಥಳೀಯ ಭಾಷೆಯಲ್ಲಿ ಯಾವ ಪತ್ರಿಕೆ ಬರ್ತಾ ಇತ್ತಲ್ಲ ಆ ಭಾಷಾ ಪತ್ರಿಕೆಗೆ ಮಾತ್ರ ಅನ್ವಯಿಸ್ತಾ ಇತ್ತು. ಈ ಯುರೋಪಿಯನ್ ಭಾಷೆ ಮತ್ತು ಭಾರತೀಯ ಸ್ಥಳೀಯ ಭಾಷೆಯ ನಡುವೆ ಈ ರೀತಿಯಾಗಿರ್ತಕ್ಕಂಥ ತಾರತಮ್ಯವನ್ನು ಹೊಂದುವಂತ ಕಾಯ್ದೆಯನ್ನು ಲಿಟ್ಟನ್ ಭಾರತದಲ್ಲಿ ಜಾರಿಗೆ ತೆಗೆದುಕೊಂಡು ಬರ್ತಾನೆ. ಇದರ ಪರಿಣಾಮಗಳು ಭಾರತದಲ್ಲಿ ಯಾವ ರೀತಿ ಆದವು ಅಂದ್ರೆ, ಭಾರತೀಯರು ಮತ್ತು ದಿ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ 1878 ಈ ಪ್ರೆಸ್ ಆಕ್ಟ್ ಭಾರತದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಭಾವಗಳನ್ನು ಬೀರ್ತು ಅಂತಂದಪ್ಪ ಅಂದ್ರೆ, ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ನಿಬಂಧನೆಗಳಿಂದ ಪಾರಾಗ್ಲಿಕ್ಕೆ ಅಮೃತ್ ಬಜಾರ್ ಎನ್ನುವಂತಹ ಶ್ರೇಷ್ಠ ಪತ್ರಿಕೆ, ಬಂಗಾಳದ ಪತ್ರಿಕೆ ಏನ್ ಮಾಡುತ್ತೆ, ಆರಂಭದಲ್ಲಿ ಬಂಗಾಳಿಯಲ್ಲೇ ಅದು ತನ್ನ ಭಾಷೆಯಲ್ಲಿ ಬರಿತಾ ಇತ್ತು. ಯಾವಾಗ ಈ ಕಾಯ್ದೆ ಬರುತ್ತೋ ಈ ಕಾಯ್ದೆಯಿಂದ ಪಾರಾಗ್ಲಿಕ್ಕೆ ಅದು ಮೂಲ ಬಂಗಾಳಿ ಭಾಷೆಯಿಂದ ಇಂಗ್ಲಿಷ್ ಭಾಷಾ ಪತ್ರಿಕೆಯಾಗಿ ಮಾರ್ಪಡುತ್ತೆ. ಜೊತೆಗೆ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಸೋಮ ಪ್ರಕಾಶ್ ಎನ್ನುವಂತ ಪತ್ರಿಕೆಯನ್ನ ಜಾರಿಗೆ ತೆಗೆದುಕೊಂಡು ಬರಿತಾ ಇರ್ತಾರೆ. ಈ ಕಾಯ್ದೆಯ ಮೂಲಕ ಪ್ರಚೋದನೆ ನೀಡುವಂತ ಅಂಶಗಳು ಈ ಪತ್ರಿಕೆಯಲ್ಲಿ ಇದೆ ಅಂತಂದೇಳಿ ಅವರ ಪ್ರಕಟಣೆಯನ್ನ ಅಮಾನತುಗೊಳಿಸಲಾಗುತ್ತೆ. ಸರ್ಕಾರದ ಬಗೆಗಿನ ನಿಷ್ಠೆಯ ಬಗ್ಗೆ ಲಿಖಿತವಾಗಿ ಭರವಸೆ ನೀಡಿದ ನಂತರ 1880 ಮತ್ತೆ ಸೋಮಪ್ರಕಾಶ್ ಪತ್ರಿಕೆಗೆ ಅವಕಾಶ ನೀಡಲಾಗುತ್ತೆ. ಜೊತೆಗೆ ಪ್ರಮುಖ ಪತ್ರಿಕೆಗಳಾಗಿರ್ತಕ್ಕಂಥ ಡೆಕ್ಕಾ ಪ್ರಕಾಶ್, ಅಲಿ ಸಹರ್ ಪತ್ರಿಕಾ, ಸುಲಭ್ ಸಮಾಚಾರ್, ಭಾರತ್ ಮಿಹಿರ್, ಸಾಧಾರಾನಿ ಅಂಡ್ ಭಾರತ್ ಸಂಸ್ಕಾರಕ್ ಪತ್ರಿಕೆಗಳಿಗೆ ಈ ಕಾಯ್ದೆಯ ಮೂಲಕ ದಂಡ ವಿಧಿಸಲಾಗುತ್ತೆ ಮತ್ತು ಸಂಪಾದಕರನ್ನ ಜೈಲಿಗೆ ಹಾಕಲಾಗುತ್ತೆ. ತಾವಿಲ್ಲಿ ಗಮನಿಸಬಹುದು, ಯಾವುದೇ ಕಾರಣಕ್ಕೂ ಬ್ರಿಟಿಷರ ವಿರುದ್ಧ ಮಾತನಾಡುವಂತಿರಲಿಲ್ಲ, ಜೊತೆಗೆ ಬ್ರಿಟಿಷರ ವಿರುದ್ಧ ಬರವಣಿಗೆಯನ್ನು ಬರೆಯುವಂತಿರಲಿಲ್ಲ, ಬ್ರಿಟಿಷರ ವಿರುದ್ಧ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಾರದಂತಹ ಸ್ಥಿತಿಗೆ ಲಿಟ್ಟನ್ನ ಆಡಳಿತ ಇತ್ತು. ಬಹಳಷ್ಟು ಭಾರತೀಯರ ಹೋರಾಟ ಮತ್ತು ವಿರೋಧದ ನಡುವೆ
1882 ಮುಂದೆ ಬಂದಿರತಕ್ಕಂಥ ಲಾರ್ಡ್ ರಿಪ್ಪನ್ ಈ ಕಾಯ್ದೆಯನ್ನ ರದ್ದುಪಡಿಸ್ತಾನೆ. ಅದಾದ ನಂತರ ನಾಗರಿಕ ಸೇವಾ ಕಾಯ್ದೆ ಅಂತಂದೇಳಿ 1879 ಈತ ಜಾರಿಗೆ ತೆಗೆದುಕೊಂಡು ಬರ್ತಾನೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ 1833 ಮತ್ತು 1853 ಚಾರ್ಟರ್ ಕಾಯ್ದೆ ಏನ್ ಮಾಡುತ್ತೆ, ಭಾರತೀಯರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ICS ಹುದ್ದೆ ಪಡೆಯಲು ಅವಕಾಶ ನೀಡ್ತವೆ. ICS ಇಟ್ ಮೀನ್ಸ್ ಇವತ್ತು ನಾವು ಏನ್ IAS ಅಂತ ಹೇಳಿ ಕರಿತೀವಲ್ಲ, ಆ ರೀತಿಯಾಗಿರ್ತಕ್ಕಂಥ ಭಾರತದ ಅತ್ಯುನ್ನತ ನಾಗರಿಕ ಹುದ್ದೆ ICS, ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ ಹೇಳಿ. ಈ ಹುದ್ದೆಗಳಿಗೆ ಭಾರತೀಯರಿಗೆ ಅವಕಾಶ ನೀಡಿರ್ತಕ್ಕಂಥ ಕಾಯ್ದೆಗಳು 1833 ಮತ್ತು 1853 ಚಾರ್ಟರ್ ಕಾಯ್ದೆ. ಆದ್ರೆ ಇದರಲ್ಲೂ ಕೂಡ ಲಿಟ್ಟನ್ ತನ್ನ ನೀತಿಗಳನ್ನ ಇಲ್ಲೂ ಕೂಡ ಅಳವಡಿಸ್ತಾನೆ. ಅನ್ನಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ಭಾರತೀಯರನ್ನ ಉನ್ನತ ಹುದ್ದೆಗಳಿಗೆ ನೇಮಿಸಬಾರದು ಎನ್ನುವಂತಹ ತನ್ನ ನೀತಿಯನ್ನ ಇಲ್ಲೂ ಕೂಡ ಮುಂದುವರಿಸ್ತಾನೆ. ಜೊತೆಗೆ ಭಾರತೀಯರನ್ನ ಉನ್ನತ ಹುದ್ದೆಗಳಿಂದ ದೂರ ಇಡುವಂತಹ ಆಲೋಚನೆಯನ್ನ ಲಿಟ್ಟನ್ ಮಾಡ್ತಾನೆ. 1864 ಈ ICS ಪರೀಕ್ಷೆಯನ್ನ ಬರೆದು ಪ್ರಥಮವಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ತಮಗೆಲ್ಲ ಗೊತ್ತಿದ್ದ ಹಾಗೆ ಸತ್ಯೇಂದ್ರನಾಥ್ ಟ್ಯಾಗೋರ್ ಪ್ರಥಮ ಭಾರತೀಯ ಆಯ್ಕೆಯಾಗ್ತಾನೆ. ಅಂದ್ರೆ ಭಾರತೀಯರೂ ಕೂಡ ಇಂಗ್ಲೆಂಡ್ಗೆ ಸರಿಸಮಾನವಾಗಿ ನಿಲ್ಲುವಂತಹ ಬುದ್ಧಿವಂತ ಪ್ರತಿಭೆಗಳು ಭಾರತದಲ್ಲಿರ್ತವೆ. ಆದ್ರೆ ಭಾರತೀಯರನ್ನ ಹೇಗಾದ್ರೂ ಮಾಡಿ ಈ ಹುದ್ದೆಯಿಂದ ಹೊರಗಿಡಬೇಕು ಎನ್ನುವಂತಹ ಲಿಟ್ಟನಿನ ಪ್ರತಿಗಾಮಿ ನೀತಿ ಏನಿದೆಯಲ್ಲ, ಅದರ ಪ್ರಕಾರ 1879 ನಾಗರಿಕ ಸೇವಾ ಕಾಯ್ದೆ ಅಂತ ಹೇಳಿ ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಈ ನಾಗರಿಕ ಸೇವಾ ಕಾಯ್ದೆ ಪ್ರಕಾರ ICS ವಯೋಮಿತಿಯನ್ನ 21ರಿಂದ 19 ವರ್ಷ ಕಳಿಸ್ತಾನೆ. ಅಂದ್ರೆ ಆರಂಭದಲ್ಲಿ ICS ಪರೀಕ್ಷೆ ಬರೀಲಿಕ್ಕೆ 21 ವರ್ಷ ವಯೋಮಿತಿ ಇರುತ್ತೆ, ಆದ್ರೆ ಅದನ್ನ 19 ಕಳಿಸ್ತಾನೆ. ಇದರಿಂದ ಇಂಗ್ಲೆಂಡಿನ ಪ್ರತಿಭಾವಂತರೊಂದಿಗೆ ಭಾರತೀಯರು ಸ್ಪರ್ಧಿಸುವುದು ಕಷ್ಟವಾಗುತ್ತೆ. ಭಾರತದ ಹಲವು ಯುವಕರು ಇದರಿಂದ ವಂಚಿತರಾಗ್ತಾರೆ. ಇಂತಹ ನಾಗರಿಕ ಸೇವಾ ಕಾಯ್ದೆಯನ್ನ ಲಿಟ್ಟನ್ ಭಾರತದಲ್ಲಿ ಜಾರಿ ತೆಗೆದುಕೊಂಡು ಬರ್ತಾನೆ. ಜೊತೆಗೆ ಶಸ್ತ್ರಾಸ್ತ್ರ ಕಾಯ್ದೆ 1878 ಅಂತಂದೇಳಿ ಜಾರಿಗೆ ತೆಗೆದುಕೊಂಡು ಬರ್ತಾನೆ. ಇದರ ಒಂದು ಉದ್ದೇಶ ಏನಂತಂದಪ್ಪ ಅಂದ್ರೆ, ಭಾರತೀಯರು ಸರ್ಕಾರದ ಅನುಮತಿ ಇಲ್ದೇನೆ, ಲೈಸೆನ್ಸ್ ಇಲ್ದೇನೆ ಆಯುಧಗಳನ್ನ ಕೊಳ್ಳೋದಾಗ್ಲಿ ಅಥವಾ ಮಾರೋದಾಗ್ಲಿ ಮಾಡುವಂತಿರಲಿಲ್ಲ. ಅಂದ್ರೆ ಭಾರತೀಯರು ಯಾವುದೇ ಕಾರಣಕ್ಕೂ ಇಂಗ್ಲೆಂಡ್ ಬ್ರಿಟಿಷ್ ಸರ್ಕಾರದ ಅನುಮತಿಯನ್ನ ಪಡೆದುಕೊಂಡೇ ಆಯುಧಗಳನ್ನ ಕೊಳ್ಳುವುದು ಅಥವಾ ಮಾರುವುದು ಮಾಡಬಹುದು. ಆದರೆ ಅನುಮತಿಯನ್ನ ಪಡೆಯದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ. ಆಯುಧ ಹೊಂದಲಿಕ್ಕೆ ಇತ್ತ ಲೈಸೆನ್ಸ್ ಅನ್ನ ಕಡ್ಡಾಯಗೊಳಿಸುವಂತ ಕಾಯ್ದೆ ಶಸ್ತ್ರಾಸ್ತ್ರ ಕಾಯ್ದೆ 1878 ಜಾರಿಗೆ ತೆಗೆದುಕೊಂಡು ಬರುತ್ತೆ. ಒಂದು ವೇಳೆ ಈ ಕಾಯ್ದೆ ಏನಾದ್ರೂ ಉಲ್ಲಂಘಿಸಿದಪ್ಪ ಅಂದ್ರೆ ಗರಿಷ್ಠ 7 ವರ್ಷಗಳವರೆಗೆ ಭಾರತೀಯರಿಗೆ ಜೈಲು ಶಿಕ್ಷೆಯನ್ನ ವಿಧಿಸಬಹುದಾಗಿತ್ತು. ಆದ್ರೆ ಈ ಕಾಯ್ದೆ ಬ್ರಿಟಿಷರು, ಆಂಗ್ಲೋ ಇಂಡಿಯನ್ನರು ಮತ್ತು ಕೆಳವರ್ಗದ ಸರ್ಕಾರಿ ಅಧಿಕಾರಿಗಳಿಗೆ ಅನ್ವಯಿಸಿರಲಿಲ್ಲ. ಸಾಮಾನ್ಯ ಭಾರತೀಯರಿಗೆ ಈ ಕಾಯ್ದೆ ಅನ್ವಯಿಸ್ತಾ ಇತ್ತು. ಆರ್ಮ್ಸ್ ಆಕ್ಟ್ ಇಲ್ಲಿ ನೋಡ್ಬೋದು, ಬ್ರಿಟಿಷರಿಗೆ ಆಯುಧಗಳನ್ನು ಹೊಂದಲಿಕ್ಕೆ ಅವಕಾಶ ಕೊಡ್ತಾನೆ, ಆದರೆ ಭಾರತೀಯರಿಗೆ, ಸಾಮಾನ್ಯ ಜನರಿಗೆ ಆಯುಧಗಳನ್ನು ಹೊಂದಲಿಕ್ಕೆ ಈ ಕಾಯ್ದೆ ಅವಕಾಶವನ್ನ ನೀಡುವುದಿಲ್ಲ. ಇನ್ನು ಶೈಕ್ಷಣಿಕವಾಗಿ ಈತ ಒಂದು ಪ್ರಮುಖವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನ ಮಾಡ್ತಾನೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ, ಅಲಿಗರ್ನಲ್ಲಿ ಮುಸ್ಲಿಂ ಕಾಲೇಜನ್ನು ಈತ ಆರಂಭ ಮಾಡ್ತಾನೆ. ಈ ಅಲಿಗರ್ ಮುಸ್ಲಿಂ ಕಾಲೇಜ್ ಮುಂದೆ ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯವಾಗಿ ಬೆಳೆಯುತ್ತೆ. ಇನ್ನು ಈತನ ಕಾಲದಲ್ಲಿ ನಡೆದಿರ್ತಕ್ಕಂಥದ್ದು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಘಟನೆ ಅಂತಂದಪ್ಪ ಅಂದ್ರೆ, ಎರಡನೇ ಅಫ್ಘಾನ್ ಯುದ್ಧ 1878ರಿಂದ 79ರವರೆಗೆ. ಇದರ ಉದ್ದೇಶ ಇಷ್ಟೇ, ಅಫ್ಘಾನ್ನಲ್ಲಿ ರಷ್ಯಾದ ಪ್ರಭಾವವನ್ನು ತಡೆಗಟ್ಟಬೇಕಾಗಿತ್ತು. ರಷ್ಯಾದ ಪ್ರಭಾವವನ್ನು ತಡೆಗಟ್ಟಲಿಕ್ಕೆ ಇಂಗ್ಲೆಂಡಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಡಿಸ್ರೇಲಿ ಇದನ್ನ ನೇಮಕ ಮಾಡಿರ್ತಾನೆ. 1876ರಲ್ಲಿ ರಷ್ಯಾ ಭಾರತದ ವಾಯುವ್ಯ ಭಾಗದಲ್ಲಿರ್ತಕ್ಕಂಥ ಅಫ್ಘಾನ್ ಮೇಲೆ ದಾಳಿಯನ್ನ ಮಾಡುತ್ತೆ. ದಾಳಿಯನ್ನ ಮಾಡಿದಾಗ ಅಲ್ಲಿರ್ತಕ್ಕಂಥ ಅಫ್ಘಾನ್ ಅಮೀರ್ ಆಗಿರ್ತಕ್ಕಂಥ ಶೇರ್ ಅಲಿ ಏನ್ ಮಾಡ್ತಾನೆ, ಇಂಗ್ಲಿಷರ ಬೆಂಬಲವನ್ನ ಬೇಡ್ತಾನೆ. ಆದ್ರೆ ಇಂಗ್ಲಿಷರು ಬೆಂಬಲವನ್ನ ನೀಡಲಿಕ್ಕೆ ವಿಳಂಬ ಮಾಡಿದ್ರಿಂದ ಅವನು ತನ್ನ ನಿಲುವನ್ನ ರಷ್ಯಾದ ಕಡೆಗೆ ವ್ಯಕ್ತಪಡಿಸ್ತಾನೆ. ಅಂದ್ರೆ ರಷ್ಯಾದ ಬೆಂಬಲ ಮತ್ತು ರಷ್ಯಾದ ಜೊತೆಗೆ ಒಪ್ಪಂದವನ್ನ ಮಾಡ್ಕೊಳ್ಳಿಕ್ಕೆ ಅಮೀರ್ ಶೇರ್ ಅಲಿ ಹೋಗ್ತಾನೆ. ಇದರಿಂದ ಕುಪಿತಗೊಂಡಿರ್ತಕ್ಕಂಥ ಲಿಟ್ಟನ್ ಏನ್ ಮಾಡ್ತಾನೆ, ಅಫ್ಘಾನ್ ಮೇಲೆ ಯುದ್ಧವನ್ನ ಸಾರ್ತಾನೆ. ಅಫ್ಘಾನ್ ಮೇಲೆ ಯುದ್ಧವನ್ನ ಸಾರಿ 3 ಬ್ರಿಟಿಷ್ ಸೈನಿಕ ಪಡೆಗಳು ಏನ್ ಮಾಡ್ತವೆ, ಖೈಬರ್, ಬೋಲಾನ್, ಖುರ್ರಂ ಈ ಕಣಿವೆಗಳನ್ನ ವಶಪಡಿಸಿಕೊಳ್ತಾನೆ. ವಶಪಡಿಸಿಕೊಂಡ ನಂತರ ಅಮೀರ್ ಶೇರ್ ಅಲಿ ಪಲಾಯನ ಆಗ್ತಾನೆ. ಅವನ ಮಗನಾಗಿರ್ತಕ್ಕಂಥ ಯಾಕೂಬ್ ಖಾನ್ ಬ್ರಿಟಿಷರೊಡನೆ
1879 ಮೇ 26ರಂದು ಗಂಡಮಕ್ ಒಪ್ಪಂದವನ್ನು ಮಾಡಿಕೊಂಡು ಬ್ರಿಟಿಷರೊಂದಿಗೆ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಈ ಒಪ್ಪಂದದ ಪ್ರಮುಖ ಅಂಶಗಳು ಅಂತಂದಪ್ಪ ಅಂದ್ರೆ, ಯಾಕೂಬ್ ಖಾನ್ ಅನ್ನ ಅಫ್ಘಾನಿಸ್ತಾನದ ಅಮೀರನನ್ನಾಗಿ ನೇಮಕ ಮಾಡಲಾಗುತ್ತೆ. ಜೊತೆಗೆ ಅಫ್ಘಾನಿಸ್ತಾನದ ಪ್ರಮುಖ ಪ್ರದೇಶಗಳಾಗಿರ್ತಕ್ಕಂಥ ಖೈಬರ್, ಸಿಬಿ, ಬಿನ್ಸಿ, ಕುರ್ರಂಗಳು ಬ್ರಿಟಿಷರ ವಶವಾಗ್ತವೆ. ಜೊತೆಗೆ ಕಾಬೂಲಿನಲ್ಲಿ ಇಂಗ್ಲಿಷ್ ರಾಯಭಾರಿಯನ್ನ ನೇಮಕ ಮಾಡಲಾಗುತ್ತೆ. ಹೀಗೆ ರಷ್ಯಾದ ಪ್ರಭಾವವನ್ನು ತಡೆಗಟ್ಟಿ ಅಫ್ಘನ್ನನ್ನ ಲಿಟ್ಟನ್ ಭಾರತೀಯ ಸಾಮ್ರಾಜ್ಯದ ಅಡಿಯಲ್ಲಿ ವಶಪಡಿಸಿಕೊಳ್ತಾನೆ. ಇದಕ್ಕೆ ಭಾರತೀಯ ಸೈನಿಕರನ್ನ ಆತ ನೇಮಕ ಮಾಡಿ ಈ ಯುದ್ಧದಲ್ಲಿ ಬಳಸಿಕೊಂಡಿರ್ತಾನೆ. ತಾವು ಇಲ್ಲಿ ಅಫ್ಘಾನ್ ಯುದ್ಧವನ್ನ ಗಮನಿಸಬಹುದು. ಇನ್ನು ಈ ನೀತಿಗಳು ಅಂದ್ರೆ ಲಾರ್ಡ್ ಲಿಟ್ಟನ್ ಭಾರತದಲ್ಲಿ ಜಾರಿಗೆ ತೆಗೆದುಕೊಂಡು ಬಂದಿರತಕ್ಕಂಥ ಈ ನೀತಿಗಳು ಇವು ಯಾವ ರೀತಿಯಾಗಿ ಭಾರತದಲ್ಲಿ ಪ್ರಭಾವವನ್ನು ಉಂಟು ಮಾಡುದು ಅನ್ನೋದನ್ನ ನಾವು ವಿಶ್ಲೇಷಣೆ ಮಾಡೋದನ್ನಪ್ಪ ಅಂದ್ರೆ, ಲಿಟ್ಟನ್ ಒಬ್ಬ ಪ್ರತಿಭಾವಂತ ಆದರೆ ಕೋಪಿಷ್ಟ, ಅಷ್ಟೇ ಒರಟು ಮನುಷ್ಯನಾಗಿದ್ದ. ಸ್ವತಃ ಲಿಟ್ಟನ್ ಉತ್ತಮ ಬರಹಗಾರ ಹಾಗೂ ಭಾಷಣಕಾರ. ಈತನ ಸಾಹಿತ್ಯ ಅತ್ಯಂತ ಪ್ರಭಾವಿತವಾಗಿತ್ತು. ಅಂದ್ರೆ ಈತನ ತಂದೆಯೂ ಕೂಡ ಒಬ್ಬ ಪ್ರಸಿದ್ಧ ಸಾಹಿತಿ ಆಗಿದ್ದ. ಆದರೆ ಭಾರತದಲ್ಲಿ ವೈಸ್ರಾಯ್ ಆಗಿ ಕಾರ್ಯನಿರ್ವಹಿಸಿದಂತಹ ಲಿಟ್ಟನ್ ದೆಹಲಿ ದರ್ಬಾರನ್ನ ನಡೆಸಿದ್ದು, ಬರಗಾಲ ನಿಯೋಗವನ್ನ ನೇಮಿಸಿದ. ಆದರೆ ಆ ಬರಗಾಲ ನಿಯೋಗ ಅಷ್ಟೊಂದು ಸಂಪೂರ್ಣವಾಗಿ ಆ ಬರಗಾಲ ನಿಯಂತ್ರಿಸಲಿಕ್ಕೆ ಸಮರ್ಥವಾಗಿರಲಿಲ್ಲ ಎನ್ನುವಂತಹ ಟೀಕೆಗಳು ಕೂಡ ಈತನ ವಿರುದ್ಧ ಕೇಳಿ ಬಂದವು. ದೆಹಲಿ ದರ್ಬಾರ್ ಆಗಿರ್ಬೋದು, ಅಫ್ಘಾನ್ ಯುದ್ಧ ಆಗಿರ್ಬೋದು, ದೇಶೀಯ ಭಾಷಾ ಪತ್ರಿಕಾ ಕಾಯ್ದೆ ಆಗಿರ್ಬೋದು, ಜೊತೆಗೆ ಶಸ್ತ್ರಾಸ್ತ್ರ ನಿಯಂತ್ರಣ ಕಾಯ್ದೆ ಆಗಿರ್ಬೋದು, ಇವುಗಳು ಲಾರ್ಡ್ ಲಿಟ್ಟನ್ ಭಾರತದಲ್ಲಿ ತೆಗೆದುಕೊಂಡಿರತಕ್ಕಂಥ ಪ್ರತಿಗಾಮಿ ಮನೋಭಾವನೆಯನ್ನ ತೋರಿಸ್ತವೆ. ಗ್ಲಾಡ್ ಸ್ಟೈನ್ ಎನ್ನುವಂತವನು ಹೇಳ್ತಾನೆ, ಲಿಟ್ಟನ್ ಇಂಗ್ಲೆಂಡ್ಗೆ ಎಷ್ಟೊಂದು ಅಪ್ರಾಮಾಣಿಕವಾಗಿ ನಡೆದುಕೊಂಡಿದ್ದಾರೆ. ಅಂದ್ರೆ ಭರವಸೆ ಇಟ್ಟು ಲಿಟ್ಟನ್ ಅನ್ನ ಭಾರತಕ್ಕೆ ಕಳಿಸಿಕೊಡ್ಲಾಗಿತ್ತು. ಆದ್ರೆ ಭಾರತದಲ್ಲಿ ಲಿಟ್ಟನ್ ಅಪ್ರಾಮಾಣಿಕವಾಗಿ ನಡೆದುಕೊಂಡಿದ್ದಾರೆ ಅಂತಂದು ಹೇಳಿ ಗ್ಲಾಡ್ ಸ್ಟೈನ್ ಅವರು ಹೇಳಿದ್ನಪ್ಪ ಅಂದ್ರೆ, ಜಾರ್ಜರೀಸ್ ಎನ್ನುವಂತಹ ಮತ್ತೊಬ್ರು ಭಾರತಕ್ಕೆ ಹಾಗೂ ಭಾರತದಲ್ಲಿ ಇಂಗ್ಲೆಂಡಿನ ಸ್ಥಾನಮಾನಗಳಿಗೆ ಈತನಷ್ಟು ಹಾನಿ ಮಾಡಿದ ಮನುಷ್ಯ ಬೇರೆ ಯಾರೂ ಇಲ್ಲ ಅಂತ ಹೇಳಿ ಜಾರ್ಜರೀಸ್ ಹೇಳ್ತಾರೆ. ಅಂದ್ರೆ ಭಾರತಕ್ಕೆ ಹಾಗೂ ಭಾರತದಲ್ಲಿ ಇಂಗ್ಲೆಂಡಿನ ಸ್ಥಾನಮಾನಗಳಿಗೆ ಈತನಷ್ಟು ಹಾನಿ ಮಾಡಿದಂತಹ ಮನುಷ್ಯ ಬೇರೆ ಯಾರೂ ಇಲ್ಲ ಅಂತಂದೇಳಿ ಜಾರ್ಜರೀಸ್ ಹೇಳ್ತಾರೆ. ಒಟ್ಟಾರೆಯಾಗಿ ಲಿಟ್ಟನ್ನಿನ ಆಡಳಿತ ಏನಿದೆಯಲ್ಲ, ಭಾರತದಲ್ಲಿ ಬ್ರಿಟಿಷ್ ಮನೋಭಾವನೆಯ ಮತ್ತೊಂದು ಮುಖವನ್ನು ತೋರಿಸಿದಪ್ಪ ಅಂದ್ರೆ, ಈ ರೀತಿಯಾಗಿರ್ತಕ್ಕಂಥ ಕ್ರಮಗಳು, ಈ ರೀತಿಯಾಗಿರ್ತಕ್ಕಂಥ ಪ್ರತಿಗಾಮಿ ನೀತಿಗಳು ಒಂದು ಕಡೆ ಭಾರತೀಯರಲ್ಲಿ ರಾಷ್ಟ್ರೀಯ ಮನೋಭಾವನೆಯನ್ನ ಬೆಳೆಯಲಿಕ್ಕೆ ಪ್ರೇರೇಪಣೆ ನೀಡುವಂತಹ ಅಂಶಗಳು ಆದವು ಅನ್ನೋದನ್ನ ನಾವು ಗಮನಿಸಬಹುದು. ಥ್ಯಾಂಕ್ ಯು.